ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾನು ಗುರುವಾರದ ವಿಡಿಯೋ ಮಾಡ್ತಾ ಇದ್ದೀನಿ. ಗುರುವಾರ ಅಂದ್ರೆ ಏನ್ ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಬೇಕು, ಮತ್ತೆ ಮನೇಲೆಲ್ಲ ಪೂಜೆ ಮುಗಿಸಿ ಇವತ್ತೊಂದು ಗೃಹ ಪ್ರವೇಶ ಇತ್ತು. ಹಾಗಾಗಿ ನಾನು ಇನ್ನೇನು ಮಾಡ್ಲಿಲ್ಲ, ದೋಸೆ ಮತ್ತೆ ಚಟ್ನಿ ಮಾಡಿ ಬೇಗ ಬೇಗ ರೆಡಿ ಆಗ್ಬೇಕಲ್ವಾ. ಹಾಗಾಗಿ ಮಾಡ್ತಾ ಇದ್ದೀನಿ. ದೋಸೆ ಚಟ್ನಿ ಮಾಡಿ ತಿಂಡಿ ಎಲ್ಲ ತಿಂದು ಮಗನ್ಗೂ ಸ್ಕೂಲ್ ರೆಡಿ ಮಾಡಿ ಕಳಿಸ್ದೆ. ಯಾಕಪ್ಪ ಅಂದ್ರೆ ಅವನು ಮತ್ತೆ ಮಧ್ಯಾಹ್ನ ನಾವು ಹೊರಡೋ ತನಕನೇ 12 ಗಂಟೆಗೆ ಹೊರಡೋಣ ಅಂತ ಪ್ಲಾನ್ ಮಾಡಿದ್ವು. ಬಟ್ ನಾವು ಮನೆ ಬಿಡೋದೆ 1 ಗಂಟೆ ಆಯ್ತು. ಹಾಗಾಗಿ ಅವನ್ನ ಪರ್ಮಿಷನ್ ಹಾಕ್ಸಿ 1 ಗಂಟೆಗೆ ಕರ್ಕೊಂಬಂದು 12 ಗಂಟೆ ಕರ್ಕೊಂಬಂದು 1 ಗಂಟೆಗೆ ಮನೆ ಬಿಟ್ಟು ನೋಡಿ. ಅದು ಸ್ವಲ್ಪ ದೂರನೇ ಇದ್ದಿದ್ದು, ಸಿಗೇಹಳ್ಳಿ ಗೇಟ್ ಹತ್ರ ಇದ್ದಿದ್ದು ಗೃಹ ಪ್ರವೇಶ. ಹಾಗಾಗಿ ಬೇಗ ಬೇಡ ಅನ್ಕೊಂಡೆ. ನಮ್ಮ ಯಜಮಾನ ಸ್ವಲ್ಪ ಕೆಲಸ ಇತ್ತು, ಅವ್ರು ಕೆಲಸ ಮುಗಿಸ್ಕೊಂಬಂದ್ರು. ಅಷ್ಟ ನನ್ನ ಮಗನು ಆಫ್ಟರ್ ಸ್ಕೂಲ್ ಮುಗಿಸ್ಕೊಂಬಂದ. ಯಾಕಂದ್ರೆ ಅವ್ನ್ ಬಿಟ್ಟೋದ್ರೆ ಮತ್ ನಾವ್ ಬರೋ ತನಕ ಈವ್ನಿಂಗ್ ಲೇಟ್ ಆಗುತ್ತಲ್ಲ. ಹಾಗಾಗಿ ಮತ್ತೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇವತ್ತು ನಾನು ನಿಮ್ಗೆ ವಿಶೇಷವಾಗಿರುವಂತ ರಾಘವೇಂದ್ರ ಸ್ವಾಮಿ ಮಠಗಳ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮು. ನಮ್ಮ ಯಜಮಾನ ಕರ್ಕೊಂಡು ಹೋಗ್ತೀನಿ ಅಂದ್ರು. ಹಾಗಾಗಿ ಮಗನ್ಗೂ ಆಫ್ಟರ್ ಸ್ಕೂಲ್ ಇಂದ ಪರ್ಮಿಷನ್ ಹಾಕ್ಸ್ಕೊಂಡು ಕರ್ಕೊಂಡ್ಬಂದು ರೆಡಿಯಾಗಿ ಹೋಗ್ತಾ ಇದೀವಿ. ನಾವು ಅದೇ ಹೇಳದ್ನಲ್ಲ, 12 ಗಂಟೆಗೆ ಪ್ಲಾನ್ ಮಾಡ್ಕೊಂಡ. ಬಟ್ ಅದ ಅವನು ಕರ್ಕೊಂಡ್ಬಂದೆಲ್ಲ ಇದ್ ಮಾಡ್ಕೊಂಡು ನಾವು ಹೊರಡೋ ತನಕ 1 ಗಂಟೆ ಆಯ್ತು. ಯಾರ್ದಪ್ಪ ಗೃಹ ಪ್ರವೇಶ ಅಂದ್ರೆ ನಮ್ಮ ಅಕ್ಕನ ಮೈದನ್ ಮನೆಯದು ಗೃಹ ಪ್ರವೇಶ ಇತ್ತು. ಏನ್ ಬಿಸ್ಲಿದೆ ಅಂದ್ರೆ ಇನ್ನು ಬೇಸಿಗೆ ಶುರು ಆಗ್ತಾ ಇದೆ. ಆಗ್ಲೇ ಸಿಕ್ಕಾಬಟ್ಟೆ ಬಿಸ್ಲಿತ್ತು, ಟ್ರಾಫಿಕ್ ಜಾಮ್ ಕೂಡ ಇತ್ತು. ನೋಡಿ, ಮನೆ ಬಿಡ್ತಾ ಇದೀವಿ. ಮನೆ ಬಿಟ್ಟಾಗ್ಲೇ ಆಲ್ರೆಡಿ 1 ಗಂಟೆ 10 ನಿಮಿಷ ಏನೋ ಆಗಿತ್ತು. ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋ ತನಕ ಅಷ್ಟೊತ್ತಾಯ್ತು. ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಮೊದ್ಲು ಹೋಗ್ಬೇಕು ಅನ್ನೋ ಖುಷಿ ಇರುತ್ತೆ. ಬಟ್ ಆದ್ರೆ ಈ ಬಿಸಿಲು ಈ ಬೇಸಿಗೆ ನೋಡಿದ್ರೆ ಅಪ್ಪ ಎಲ್ಲೂ ಹೋಗೋದ್ ಬೇಡ, ಮನೇಲಿ ಇರೋಣ ಅನ್ಸುತ್ತೆ. ಅಷ್ಟು ಮಧ್ಯಾಹ್ನ ಟೈಮಲ್ಲೂ ಕೂಡ ಆ ಕಡೆ ಎಲ್ಲ ತುಂಬಾ ಟ್ರಾಫಿಕ್ ಜಾಮ್ ಇತ್ತು. ನಾವ್ ಆ ಕಡೆ ನೋಡಿರ್ಲಿಲ್ಲ, ಇದೆ ಫಸ್ಟ್ ಟೈಮ್ ಅಂತಾನೆ ಹೇಳ್ಬಹುದು. ಸ್ವಲ್ಪ ದೂರ ಆಯ್ತು. ಬಟ್ ಆದ್ರೂ ನಮ್ಮ ಯಜಮಾನ ಕರ್ಕೊಂಡು ಹೋದ್ರಲ್ಲ, ಹಾಗಾಗಿ ನಾವು ಬೇರೆದ್ರಲ್ಲಿ ಹೋಗ್ತೀನಿ ಅಂದ್ರೆ ನಮ್ಗೆ ಅಡ್ರೆಸ್ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅವ್ರ ಇದ್ರ ಜೊತೆಗೆ ಕರ್ಕೊಂಡು ಹೋದ್ರಲ್ವಾ, ನಮ್ಗೇನು ಅನ್ನಿಸ್ಲಿಲ್ಲ. ಓದು ಒಂಥರ ಎಲ್ಲ ಅಷ್ಟ್ರಲ್ಲೆಲ್ಲಾರ್ದು ಊಟ ಗೀಟ ಎಲ್ಲ ಮುಗಿತಾ ಇತ್ತು. ಪೂಜೆ ಎಲ್ಲ ಮುಗಿದಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇಟ್ಟಿದ್ರು. ಪೂಜೆ ಎಲ್ಲ ಮುಗಿದು ಎಲ್ಲ ಒಂದ್ ಟ್ರಿಪ್ ಊಟ ಎಲ್ಲ ಆಗ್ತಾ ಇತ್ತು. ಅವಾಗ ತಾನೇ ನಡೀತಾ ಇತ್ತು. ನಾವು ಬಂದ್ವಿ ನೋಡಿ ಅವ್ರ ಮನೆ ಹತ್ರ. ಈಗೆಲ್ಲ ಡೆವಲಪ್ಡ್ ಏರಿಯಾ ಅಂತಾನೆ ಹೇಳ್ಬೋದು. ಆಗ್ತಾ ಇದೆ. ಬಟ್ ಚೆನ್ನಾಗಿ ಮನೆ ಎಲ್ಲ ಚೆನ್ನಾಗಿ ಕಟ್ಟಿದ್ರು. ಚಿಕ್ಕದಾಗಿದ್ದು ಚೊಕ್ಕವಾಗಿ ಸಿಂಗಲ್ 1 BHK ಮನೆ ಕಟ್ಟಿದ್ದಾರೆ. ನೋಡಿ, ಇದು ಕಿಚನ್ ಇದೆ, ಮತ್ತೆ ಇದು ದೇವ್ರ ಮನೆ ಇದೆ. ಇದೊಂದು ಹಾಲು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ಮತ್ತೆ 1 BHK ಅಂತ ಹೇಳದ್ನಲ್ಲ, 1 ರೂಮ್ ಇದೆ. ಮತ್ತೆ ಹೊರಗಡೆ ತುಂಬಾ ಚೆನ್ನಾಗಿ ಯುಟಿಲಿಟಿ ಏರಿಯಾ ಅಂತ ಹೇಳ್ಬೋದು, ಇಲ್ಲ ರೂಮ್ ತರನೇ ಅನ್ಬೋದು. ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಹೊರಗಡೆ ಇದು. ಹೊರಗಡೆ ಬಂದು ಅಟ್ಯಾಚ್ ಬಾತ್ರೂಮ್ ಇದೆ. ಮತ್ತೆ ಹೊರಗಡೆ ಕಾಂಪೌಂಡ್ ಹತ್ರ ಕೂಡ ಸ್ಪೇಸ್ ಇದೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇರೋ ಚಿಕ್ಕ ಜಾಗದಲ್ಲಿ ಸ್ವಲ್ಪನೂ ಕೂಡ ವೇಸ್ಟ್ ಮಾಡದಂಗೆ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಬಂದು ಇನ್ನೇನು ಹೊರಡ್ಬೇಕು ಅಂತ ಅನ್ಕೊಂಡು ಅವ್ರು ಇಲ್ಲಿ ಹಿಂಸೆ ಮಾಡ್ತಾ ಇದ್ರು. ಬಟ್ ಆದ್ರೆ ನಾವು ಅದೇ ಹೇಳದ್ನಲ್ಲ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಹಾಗಾಗಿ ನಾವು ಹೊರಟೋಣ ಅಂತ ಹೇಳಿ ಊಟ ಎಲ್ಲ ಮಾಡಿ ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು. ಸ್ವಲ್ಪ ಬಿಸಿಲು ಕಡಿಮೆ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದು. ಬಿಸಿಲೆಲ್ಲ ಕಡಿಮೆ ಆಯ್ತು. ಬಿಸಿಲೆಲ್ಲ ಕಡಿಮೆ ಆದ್ಮೇಲೆ ಸರಿ ಆಯ್ತು ಬರ್ತೀವಿ ಅಂತ ಹೇಳಿ ಹೊರಡ್ತಾ ಇದೀವಿ. ಹಾಗೆ ಸ್ವಲ್ಪ ಫೋಟೋ ತಗೋಣ ಅಂತ ಹೇಳಿ ಎಲ್ಲರೂ ನಿಂತ್ಕೊಂಡು ಒಂದೊಂದು ಫೋಟೋ ತಗೊಂಡು, ಒಂದು ಮೆಮೊರೀಸ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಹೋದ್ರು ಇಲ್ಲೇ ಬಂದ್ರು ಒಂದು ಫೋಟೋ ತೆಗ್ದು ಇಟ್ಕೊಂಡ್ರೆ ನಾವ್ ಎಷ್ಟೇ ವರ್ಷ ಆದ್ರೂ ನೋಡ್ಬೋದು. ಇಲ್ಲಿಗೆ ಹೋಗಿದ್ವು, ನಾವ್ ಹಾಗೆ ಹೀಗಿದ್ವು ಅಂತೆಲ್ಲ ನೋಡ್ಬೋದು ಅಂತ, ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಒಂದೊಂದು ಫೋಟೋ ತಗೊಂಡು ಓಡ್ತಾ ಇದೀವಿ. ಹಾಗೂ ಕೂಡ ಅವ್ರು ಹಿಂಸೆ ಮಾಡಿದ್ರು, ಇಲ್ಲ ಇನ್ನೊಂದ್ ಸ್ವಲ್ಪ ತೀರಿ ಅಂತ. ಏರಿಯಾ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಈಗ ಇದೊಂದು ಮನೆ ಇದೆ, ಅಲ್ಲೊಂದು ಇಲ್ಲದು. ಬಟ್ ಆದ್ರೆ ಮನೇನು ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ವಾತಾವರಣನೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅದೆಲ್ಲ ನಾವು ಅಲ್ಲಿಂದ ಗೃಹ ಪ್ರವೇಶ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲು ಕಡಿಮೆ ಆದ್ಮೇಲೆ ಹೊರಟ್ವು. ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದು 1 ಅವರ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂತ. ಅವ್ರಿಗೂ ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ನಾನ್ ಇನ್ನೊಂದ್ ಕಡೆ ಇದೆಯಲ್ಲ, ಕಡಬ್ಗೆರೆ ಹತ್ರ ಇದೆಯಲ್ಲ ಕಾಮಧೇನು ಕ್ಷೇತ್ರ, ಅದಕ್ಕೆ ಅಂತ ನಾನ್ ಅನ್ಕೊಂಡೆ. ಬಟ್ ಏನಪ್ಪಾ ಅಂದ್ರೆ ರಾಯರ್ದೊಂದು ಇದೇನಪ್ಪಾ ಅಂದ್ರೆ ಮ್ಯಾಜಿಕ್ ಏನಪ್ಪಾ ಅಂದ್ರೆ ನಾವ್ 2 ಕಡೆಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ನೋಡಿ. ಇದು ಬಂದು ಶ್ರೀ ಕ್ಷೇತ್ರ ಕಾಮಧೇನು ಕ್ಷೇತ್ರ ಅಂತ ಹೇಳಿ ಇಲ್ಲಿಗೂ ಬಂದ್ವು. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ 1 ಅವರ್ ಶ್ರೀ ಕ್ಷೇತ್ರ, 1 ಅವರ್ ರಾಘವೇಂದ್ರ ಸ್ವಾಮಿ ಮಂದಿರಕ್ಕೂ ಹೋದ್ವು. ಒಂದೊಂದ್ ದಿನದಲ್ಲೇ ನಾವ್ 2 ಕ್ಷೇತ್ರ ದರ್ಶನ ಮಾಡ್ತೀವಿ ಅಂದ್ರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇದ್ರೇನೆ ಸಾಧ್ಯ ಅಂತ ಹೇಳ್ಬೋದು. ನಾವ್ ಎಷ್ಟೋ ಸಲ ಅನ್ಕೊಂತೀವಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೋಗಕ್ಕಾಗಲ್ಲ. ನಾವ್ ಇಲ್ಲಿ ಇಷ್ಟು ಹತ್ರದಲ್ಲಿದ್ದು ನಾವ್ ಇಲ್ಲೇ ಬ್ಯಾಂಗ್ಳೂರ್ಲಿದ್ರು ಕೂಡ ಕೆಲವೊಂದೊಂದ್ಸಲ ಅನ್ಸುತ್ತೆ ಪಕ್ಕದ ಏರಿಯಾದಲ್ಲಿರೋ ದೇವಸ್ಥಾನಗಳಿಗೆ ನಾವು ಹೋಗಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಹೋಗ್ಬೇಕು ಅಂದ್ರೆ ಪುಣ್ಯ ಇರ್ಬೇಕು, ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ಬಟ್ ನಾವ್ ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ ನಾವ್ 2 ಕಡೆ ದೇವ್ರ ದರ್ಶನ, ನಮ್ಮ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ತೀವಿ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಸುಮ್ನೆ ನಮ್ಮ ಯಜಮಾನ್ರು ಒಂದ್ಸಲಿ ಹೇಳಿದ್ರು, ರಾತ್ರಿ ನೈಟ್ ಹೇಳಿದ್ರು, ಹಿಂಗ್ ಕರ್ಕೊಂಡ್ ಹೋಗ್ತೀನಿ ಸ್ವಲ್ಪ ಹತ್ರದಲ್ಲೇ ಇದ್ದೆ. ಅವ್ರ ಇದು ಇಮ್ಯಾಜಿನ್ ಏನಿದೆ
ಹೊನ್ನವ ಶ್ರೀ ಕ್ಷೇತ್ರ ಇದೆಯಲ್ಲ ರಾಘವೇಂದ್ರ ಸ್ವಾಮಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಮೊಬೈಲ್ ಎಲ್ಲ ನೋಡಿ ಇದು ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಹೇಳ್ಬೇಕು ಅಂದ್ರೆ ನಾವ್ ಇಬ್ರು ಏನೇನೋ ಯಾವ್ದಾವ್ದು ಅನ್ಕೊಂಡಿದ್ವು 2 ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದು ಅಂತಾನೆ ಅನ್ಸುತ್ತೆ. ಅದು ತುಂಬಾ ಖುಷಿ ಆಯ್ತು. ಇಲ್ಲಿ ಹಿನ್ನೆಲೆ ಕೇಳಿದ್ರೆ ದೇವಸ್ಥಾನದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾ ದೇವರ ಆಶೀರ್ವಾದ ತುಂಬಾ ಚೆನ್ನಾಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಪತಿತಾಂ ಕಲ್ಪವೃಕ್ಷಾಯ ಕಾಮಧೇನುವೇ ನಮಃ ಅನ್ನೋ ಹಾಗೆ ಇದು ಬಂದು ಶ್ರೀ ಕಾಮಧೇನು ಕ್ಷೇತ್ರ ಅಂತ ಹೇಳ್ಬೋದು. ಇದು ಬಂದು ಬೆಂಗಳೂರಿನ ಮಂತ್ರಾಲಯ ಅಂತಾನೆ ಹೇಳ್ಬೋದು. ಮಂತ್ರಾಲಯ ಹೇಗಿದೆ ರಾಯಚೂರಲ್ಲಿ, ಸೇಮ್ ಅದೇ ತರ ಇದು ಬೆಂಗಳೂರಿನ ಮಂತ್ರಾಲಯ ಅಂತಾನೆ ಹೇಳ್ಬೋದು. ನೋಡಿ, ನಾವು ಈ ರಾಯರ ದರ್ಶನ, ಈ ಕ್ಷೇತ್ರ ರಾಯರ ದರ್ಶನ ಪಡೀತಾ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಕಾಮಧೇನು ಅಂದ್ರೆ ಏನಪ್ಪಾ ಅಂದ್ರೆ ನಿಷ್ಕಲ್ಮಶ ಮನಸ್ಸಿನ ಸಕಲವನ್ನು ಕರುಣಿಸುವ ಗೋಮಾತೆ. ಮತ್ತೇನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಭಕ್ತರ ಎಲ್ಲಾ ಸಕಲ ಸಮಸ್ಯೆಗಳಿಗೂ ಪರಿಹಾರ ಕರುಣಿಸುವ ಬೃಂದಾವನ ಇರುವುದರಿಂದಲೇ ಈ ಕ್ಷೇತ್ರಕ್ಕೆ ಕಾಮಧೇನು ಕ್ಷೇತ್ರ ಅಂತ ಕರೀತಾರೆ. ಬಟ್ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ರಾಘವೇಂದ್ರ ಸ್ವಾಮಿ ಅಂದ್ರೆ ಇಷ್ಟು ಒಂಥರ ಆ ಹೆಸರು ಕೇಳ್ತಾ ಇದ್ರೆ ನಮ್ಗೆ ಸಮಾಧಾನ ಸಿಗುತ್ತೆ. ಆ ಕ್ಷೇತ್ರಗಳಿಗೆಲ್ಲ ನಾವು ಹೋಗುದ್ ಬಂದಿದೀವಿ ಅಂದ್ರೆ ನಮ್ಗೆ ತುಂಬಾ ಸಮಾಧಾನ ಸಿಕ್ತು, ತುಂಬಾ ನೆಮ್ಮದಿ ಸಿಗುತ್ತೆ ಅನ್ನೋ ಇದು ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠ ಅಂತಾನೆ ಹೇಳ್ಬಹುದು. ಬಟ್ ಅದೇ ಹೇಳದ್ನಲ್ಲ, ನಾವು ಹೋಗ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ದೇವ್ರ ಬಗ್ಗೆ ಹೇಳ್ತಾ ಇದ್ರೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಸೇಮ್ ಅಲ್ಲಿ ಹೇಗಿದೆ ರಾಘವೇಂದ್ರ ಸ್ವಾಮಿಗಳದ್ದು ರಾಯಚೂರಲ್ಲಿ, ಅದೇ ತರ ಇತ್ತು ಅಂತಾನೆ ಹೇಳ್ಬಹುದು. ಒಂಥರ ಚೆನ್ನಾಗಿತ್ತು. ಏನೋ ಹೇಳ್ತಾರಲ್ಲ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅನ್ನಂಗೆ ನಾವು ಏನ್ ಮಾಡಿರ್ತೀವೋ ಏನ್ ಬಿಟ್ಟಿರ್ತೀವೋ ಗೊತ್ತಿಲ್ಲ, ದೇವ್ರು ಎಲ್ಲಾದ್ರಾಗ್ಲಿ ಏನಾದ್ರು ಮಾಡ್ಲಿ, ಒಟ್ನ ದೇವ್ರನ್ನ ನಾವು ಮಾಡಿ ದರ್ಶನ ಮಾಡಿ ಪಾವನರಾಗೋಣ ಬನ್ನಿ. ಮತ್ತೇನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದೇ ಕಲ್ಲಲ್ಲಿ ಭೂವರಹ ಸ್ವಾಮಿ, ಆಂಜನೇಯ ಮತ್ತೆ ರಾಘವೇಂದ್ರ ಸ್ವಾಮಿಗಳದ್ದು ವಿಗ್ರಹ ಇದೆ. ಅದೊಂದು ವಿಶೇಷ, ಒಂದೇ ಶಿಲೆಯಲ್ಲಿ ಇರೋದು, ತುಂಬಾ ಚೆನ್ನಾಗಿದೆ. ಮತ್ತೆ ಅಲ್ಲೇ ಪಕ್ಕದಲ್ಲಿ ತುಳಸಿ ದೇವಿದು ಒಂದು ಬೃಂದಾವನ ಇಟ್ಟಿದ್ದಾರೆ. ಮತ್ತೆ ಫುಲ್ ರೌಂಡ್ ತರ ಚೆನ್ನಾಗಿದೆ. ಸೇಮ್ ನಾವು ಅಲ್ಲಿ ಮಂತ್ರಾಲಯಕ್ಕೆ ಹೋದ್ರೆ ಹೇಗಿರುತ್ತೆ ಸೇಮ್ ಹಾಗೆ ಇದೆ ನೋಡಿ. ಇಲ್ಲೆಲ್ಲ ಪ್ಲಾನ್ ಹಾಕಿದ್ದಾರೆ ನೋಡಿ, ಸೇಮ್ ಹಾಗೆ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಈ ರಾಘವೇಂದ್ರ ಸ್ವಾಮಿಯ ಇದ್ರದ್ದು ರಾಘವೇಂದ್ರಾಯ ನಮಃ ಎಂದು ಬರೆದು ಅರ್ಪಿಸುವ ಪುಸ್ತಕಗಳಿಂದನೇ ಈ ಬೃಂದಾವನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅತ್ಯದ್ಭುತ, ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದಿರುವ ಪುಸ್ತಕಗಳಲ್ಲಿ ನಿರ್ಮಾಣವಾಗಿರುವ ವಿಶ್ವದ ಏಕೈಕ ದೇವಸ್ಥಾನ ಇದಾಗಿದೆ ಅಂತಾನೆ ಹೇಳ್ಬಹುದು. ತುಂಬಾ ಅದ್ಭುತ ಇದೆ ಅಂತಾನೆ ಹೇಳ್ಬಹುದು ದೇವಸ್ಥಾನದಲ್ಲಿ. ಮತ್ತೆ ಇಲ್ಲಿ ಅಮ್ಮಂದು ಗುಡಿ ಇದೆ, ಬಂಡೆಲ್ಲೇನೆ ದೇವ್ರು ಇದಾಗಿರೋದು. ಇಲ್ಲೂ ಕೂಡ ದಿನ ಪೂಜೆ, ನಿತ್ಯ ಪೂಜೆ ಎಲ್ಲ ನಡೆಯುತ್ತೆ. ಇದು ಸ್ವಲ್ಪ ಕೆಳಗಿದೆ, ದೇವ್ರ ಗುಡಿ ಸ್ವಲ್ಪ ಮೇಲಿದೆ. ಅಮ್ಮಂದು ಪಕ್ಕದಲ್ಲೇ ಗುಡಿ ಇದೆ. ಹಿಂಗೆ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಸ್ವಲ್ಪ ಎಲ್ಲ ಎಕ್ಸಿಬಿಷನ್ ತರ ಎಲ್ಲ ಇಟ್ಟಿರ್ತಾರೆ ನೋಡಿ, ದೇವ್ರ ವಿಗ್ರಹಗಳು, ದೀಪಗಳು, ಪ್ರತಿಯೊಂದು ಏನೇನು ಇಟ್ಟಿರ್ತಾರಲ್ಲ ಅದೆಲ್ಲ ನೋಡುವು. ನಮಗೂ ಪಂಚಮುಖಿ ಆಂಜನೇಯ ಮತ್ತೆ ರಾಘವೇಂದ್ರ ಸ್ವಾಮಿ ಇರೋದೊಂದು ಸ್ಟಿಕ್ಕರ್ ತಗೋಬೇಕು ಅನ್ಸ್ತು. ಒಂದ್ ಸ್ಟಿಕ್ಕರ್ ತಗೊಂಡ್ವು. ಇವ್ರು ನಮ್ಮ ಯಜಮಾನ್ರು ಮತ್ತೆ ನನ್ ಮಗನ 2 ಬಳೆಗಳ ಖಡ್ಗಗಳ ತರ 2 ಖಡ್ಗಗಳು ತಗೊಂಡ್ರು. ಇನ್ನೇನು ತಗೊಳ್ಳಿಲ್ಲ, ಮಂತ್ರಾಕ್ಷತೆ ತಗೊಂಡು ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲೇ ವಿಚಾರಿಸುದು. ನಮ್ಗಷ್ಟು ಕರೆಕ್ಟ್ ಆಗಿ ನಮ್ಮ ಯಜಮಾನ್ರು ಅಲ್ಲಿಗೆ ಹೋಗಿದ್ರಂತ, ಇಲ್ಲಿಗೆ ಬಂದಿರ್ಲಿಲ್ಲ. ಅದಕ್ಕೆ ಅಲ್ಲೊಂದ್ಸಲ ಅಡ್ರೆಸ್ ಕೇಳ್ಕೊಂಡ್ವು ನಾವು. ಅಲ್ಲಿ ಸ್ಟಿಕ್ಕರ್ ಎಲ್ಲ ತಗೊಂಡ್ವಲ್ಲ, ಅವ್ರ ಹತ್ರ ಮಾಹಿತಿ ಕೇಳುದು, ಹಿಂಗೆ ಇನ್ನೊಂದು ಮಠ ಇದೆಯಲ್ಲ ಅದೆಲ್ಲಿ ಅಂತ. ಅದ್ ಹೆಸರು ಕೂಡ ನಮ್ಮ ಯಜಮಾನ್ರಿಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಒಟ್ಟಿಗೆ ನಾನು ನೋಡಿದೀನಿ ಒಂದ್ಸಲ ಕಡೆ ಬಾಡಿಗೆ ಹೋಗಿದೆ ಅಂತಾನೆ ಹೇಳ್ತಾ ಇದ್ರು. ಹಾಗಾಗಿ ಅವರು ಕೇಳಿದ್ರೆ ಇಲ್ಲಿಂದ ಹತ್ರನೇ ಇದೆ, ಒಂದು 7 to 8 ಕಿಲೋಮೀಟರ್ಸ್, 6-7 ಕಿಲೋಮೀಟರ್ಸ್ ಇದೆ ಅಷ್ಟೇನೆ ಹೊನ್ನವ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗಿ ಅಲ್ಲಿಗೂ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಪ್ರತಿಯೊಬ್ರು ಹಾಗೆ ಮಾಡ್ತಾರಂತೆ. ಅಲ್ಲಿಗೆ ಹೋದವ್ರು ಅಲ್ಲಿಗೆ ಹೋಗ್ಬೇಕು ಅಂತ ಬಂದು ಇಲ್ಲಿಗೆ ಹೋಗ್ತಾರಂತೆ, ಇಲ್ಲಿಗೆ ಹೋಗ್ಬೇಕು ಅನ್ನೋರು ಅಲ್ಲಿಗೆ ಹೋಗ್ತಾರಂತೆ. ಏನ್ ತೊಂದ್ರೆ ಇಲ್ಲ ಫ್ರೆಂಡ್ಸ್, ಯಾಕಂದ್ರೆ ಎಲ್ಲಾ ದೇವ್ರೆ ಎಲ್ಲಾ ದೇವಸ್ಥಾನನೇ. ಹಾಗಾಗಿ ನಾವು 2 ದೇವಸ್ಥಾನನು ದರ್ಶನ ಮಾಡಿದ್ವಲ್ಲ ಅನ್ನೋದೊಂದು ಖುಷಿ ಕೂಡ ನಮ್ಗೆ ಸಿಕ್ತು. ಏನಪ್ಪಾ ಅಂದ್ರೆ ಆ ದೇವಸ್ಥಾನದ ಹೆಸರೇನು ಅಂದ್ರೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಅಂತ ಹೇಳ್ಬಹುದು. ಅಲ್ಲೇನ್ ವಿಶೇಷ ಅಂದ್ರೆ ಇಲ್ಲಿ ಶ್ರೀ ವೆಂಕಟೇಶ್ವರ ಮತ್ತೆ ಒಂದೇ ಇದು ದೇವಸ್ಥಾನದಲ್ಲಿ ಯಾವ್ಯಾವ ದೇವರಿದೆ ಅಂದ್ರೆ ಶ್ರೀ ವೆಂಕಟೇಶ್ವರ, ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅದು. ಅದಕ್ಕೆ ಅದನ್ನ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಅಂತ ಕರೀತಾರೆ. ಇದೇನಪ್ಪಾ ಅಂದ್ರೆ ಇಲ್ಲಿ ಬಸ್ಸಿಗೆ ಅನುಕೂಲ ಇಲ್ಲ. ಮೇನ್ ರೋಡ್ ಅಲ್ಲೇ ಬಸ್ಸಲ್ಲಿ ಇಳ್ಕೊಂಡು ಆಮೇಲೆ ಆಟೋಗಳು ಸೀಟ್ ಲೆಕ್ಕ ಹಾಕೊಂಡ್ ಬರ್ತಾರೆ ನೋಡಿ, ಆತರ ಆಟೋದಲ್ಲಿ ಬರ್ಬೇಕು. ಇಲ್ಲಾಂದ್ರೆ ನಮ್ದು ಓನ್ ವೆಹಿಕಲ್ ಅಲ್ಲಿ ಬಂದಿದ್ರೆ ಓನ್ ವೆಹಿಕಲ್ ಅಲ್ಲಿ ಬರ್ಬೋದು. ಯಾಕಂದ್ರೆ ಒಳಗಡೆ ಎಲ್ಲ ಬಸ್ ಎಲ್ಲ ಬರಲ್ಲ ಇಲ್ಲಿಗೆ. ತುಂಬಾ ಒಂಥರ ಹಳ್ಳಿ ತರ ಇದೆ, ಚಿಕ್ಕ ಚಿಕ್ಕ ರೋಡ್ ಇದೆ. ಒಂಥರ ಇದು ಇರುತ್ತೆ ನೋಡಿ, ಒಂಥರ ಕಾಡೊಳಗೆ ಇದೆ ಅಂತ ಹೇಳ್ಬೋದು. ನಾವು ಹೋಗೋ ತನಕ ಆಲ್ರೆಡಿ ಒಂದ್ 5 ಗಂಟೆ ಆಗಿತ್ತು ಅನ್ಸುತ್ತೆ. ಹಾಗಾಗ್ಲೇ ತುಂಬಾ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು.
ಇದು ಕೂಡ ನಾವು ನೋಡಿದ್ ಫಸ್ಟ್ ಟೈಮ್. ಅಲ್ಲಿ ಮುಗಿಸ್ಕೊಂಡು ನಾವ್ ಇಲ್ಲಿಗೆ ಬಂದ್ವು. ಅದ್ ಮುಂದಕ್ಕೆ ಕೊಟ್ಟೋಗಿದ್ವು, ಮತ್ತೆ ಹಿಂದಕ್ಕೆ ವಾಪಸ್ ಈ ಕಡೆ ಬಂದು ನಾವು ಇಲ್ಲಿ ದೇವ್ರ ದರ್ಶನ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದೇನಪ್ಪ ಸ್ಪೆಷಲ್ ಇಲ್ಲಿ ಅಂದ್ರೆ ಕಾಯಿ ಕಟ್ತಾರೆ, ಕಾಯಿ ಸಂಕಲ್ಪ ಮಾಡಿ ಕಟ್ತಾರಂತೆ. ಇಲ್ಲಿ ಕಾಯಿ ಸಂಕಲ್ಪ ಮಾಡಿ ಕಟ್ಟೋದ್ರಿಂದ ಪಿತೃದೋಷ, ಮಾಟ ಮಂತ್ರ ದೋಷ, ಮತ್ತೆ ನಾಗದೋಷ, ಮತ್ತೆ ನಾವ್ ಯಾವ್ದೇ ಪಾಪ ಕರ್ಮಗಳು ಏನೇ ಮಾಡಿದ್ರು ಎಲ್ಲ ಪರಿಹಾರ ಆಗಿ ಸಕಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಹೇಳ್ಬಹುದು. ಈ ಕಾಯಿ ಸಂಕಲ್ಪನ ಕಟ್ಟೋರು 9 ವಾರ ಕಟ್ಬೋದು, 11 ವಾರ ಕಟ್ಬೋದು, 16 ವಾರ ಕಟ್ಬೋದು, 18 ವಾರ ಕಟ್ಬೋದು, ಅಥವಾ 21 ವಾರ ಮಾಡಿದ್ರೆ ನಮ್ ಸಕಲ ಪಾಪ ಕರ್ಮಗಳು ನಾಶವಾಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕಟ್ಟೋರು ಕಟ್ಬೋದು. ಕಟ್ಟೋರಿಗೆ 1 ವಾರದಲ್ಲಿ 2 ವಾರದಲ್ಲಿ ನಾವೇನ್ ಅನ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟಿರ್ತೀವಿ, 1 ವಾರ 2 ವಾರದಲ್ಲೇನೆ ಸಕ್ಸಸ್ ಆಗಿದ್ದು ಕೂಡ ಇದೆಯಂತೆ ಇಲ್ಲಿ. ಬಟ್ ಅಲ್ಲಿ ಹೇಳೋರ್ ನೋಡಿದ್ರೆ, ಅಲ್ಲಿ ಜನಗಳು ಎಲ್ಲ ನೋಡಿದ್ರೆ ತುಂಬಾ ಕಾಯಿಗಳು ಕಟ್ಟಿದ್ರು, ಸಿಕ್ಕಾಬಿಟ್ಟೆ ದೇವಸ್ಥಾನ ಸುತ್ತ ಆ ಕಡೆ ಪಕ್ಕದ ಸೈಟ್ ಅಲ್ಲಿ, ಈ ಕಡೆ ಸೈಟ್ ಅಲ್ಲಿ ಎಲ್ಲಾ ಕಡೆನೂ ಕಾಯಿ ಕಟ್ಟಿದ್ರು. ಇದೊಂಥರ ಸ್ಪೆಷಲ್ ಅಂತಾನೆ ಅನಿಸ್ತು ನೋಡಿ, ಎಷ್ಟು ಜನ ಎಷ್ಟು ಕಾಯಿ ಕಟ್ಟಿದ್ದಾರೆ. ಅದೇ ಹೇಳದ್ನಲ್ಲ, ಇಷ್ಟು ವಾರ ಅವ್ರು ಏನ್ ಅನ್ಕೊಂಡಿರ್ತಾರೆ ಸಂಕಲ್ಪ ಮನಸ್ಸಲ್ಲಿ ನಮ್ಗೆ ಏನಾಗ್ಬೇಕು ಅಂತ ಇರುತ್ತೆ, ಅದನ್ನ ಫಸ್ಟ್ ಸಂಕಲ್ಪ ಮಾಡ್ಕೊಂಡು ಕಟ್ಟಿದ್ರೆ ನಮ್ ಕೆಲ್ಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಬಟ್ ನಾವೇನು ಕಟ್ಲಿಲ್ಲ, ನಾವು ಇದು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು. ಹೋಗಿ ದೇವ್ರ ರಾಯರ ದರ್ಶನ ಮಾಡ್ಕೊಂಬಂದ್ರೆ ಸಾಕಪ್ಪ ನಮ್ಗೆ ಅನ್ನಷ್ಟು ಇತ್ತು. ಮಾಡ್ಕೊಂಬಂದ್ಮೇಲಂತೂ ಇನ್ನೂ ಇದ್ದಿದ್ದು ನಮ್ಗೆ ಖುಷಿ ಆಯ್ತು. ಮತ್ತೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು. ಪ್ರಸಾದ ಏನ್ ಅವ್ರೇನ್ ಕೊಡಲ್ಲ, ಮಾಡಿಟ್ಟಿರ್ತಾರೆ. ಖಾರ ಪೊಂಗಲ್ ಮತ್ತೆ ಸ್ವೀಟ್ ಪೊಂಗಲ್ ಇತ್ತು, ನಾವೇ ಹಾಕೊಂಡ್ ತಿನ್ಬೇಕು. ಹಂಗೆ ನಾವೇ ಪ್ಲೇಟ್ ಎಲ್ಲ ಕ್ಲೀನ್ ಮಾಡಿ ಇಡ್ಬೇಕು. ಒಂಥರ ಚೆನ್ನಾಗಿತ್ತು. ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ, ಯಾಕಂದ್ರೆ ಮೆಮೊರೀಸ್ ಇರ್ಲಿ ಅಂತ ಹೇಳಿ. ಯಾಕಂದ್ರೆ ನಾವು ಒಂದ್ಸಲಿ ಬರ್ತೀವಿ, ಮತ್ತೊಂದ್ಸಲಿ ಬರಕ್ಕೆ ನಮ್ಗೆ ದೇವ್ರು ಕರುಣೆ ಇದ್ರೇನೆ, ದೇವ್ರ ಆಶೀರ್ವಾದ ಇದ್ರೇನೆ ಮತ್ ನಾವು ದೇವಸ್ಥಾನಕ್ಕೆ ಎಲ್ಲೇ ಯಾವ್ದೇ ಒಂದ್ ಜಾಗಕ್ಕಾದ್ರೂ ಹೋಗಕ್ ಸಾಧ್ಯ ಆಗತ್ತೆ. ಹೋಗ್ತೀವೋ ಹೋಗಲ್ವ ಅಂತೇಳಿ ಸ್ವಲ್ಪ ಪಿಕ್ಚರ್ಸ್ ಫೋಟೋಸ್ ತಗೊಂಡ್ವು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಹೇಗಿತ್ತು ಅಂತ ನೋಡಿ ನೀವೇ ರಾಯರ ದರ್ಶನ ಮಾಡಿ. ನಿಮ್ಗೂ ಏನಾದ್ರು ಹೋಗ್ಬೇಕು ಅನ್ನೋ ಮನ್ಸಿದ್ರೆ ಹೋಗ್ಬಿಟ್ ಬನ್ನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾಕಂದ್ರೆ ರಾಯರು ನಂಬಿ ಕೆಟ್ಟವರಿಲ್ಲ ಅಂತೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.